ಅವ್ರಿಗೆ ತೊಗೋಬೇಕು ರೀ. ಯಾಕಂದರೆ ನಮ್ಮ ಪೂರ್ತಿ ಇಸ್ಟೇಟಿ ಬೇರೆ ಸ್ಟೇಟ್ನಾಗೆ ಅವ್ರದ್ದು ಭಾಳ ಡಿಮ್ಯಾಂಡ್ ಇದೆ. ಕಾಂಗ್ರೆಸ್ನವ್ರು ಏನಾರ ಇವ್ರಿಗೆ ಕೈ ತಪ್ಪಿಸಿದ್ರೆ ನಮ್ಮ ಇಸ್ಟೇಟು ಜನ ಅವ್ರಿಗೆ ನಮ್ಮ ಸರ್ಕಾರಕ್ಕೆ ಕೈ ಬಿಡ್ತಾರಂತ ನಮಗೆ ಗೊತ್ತಾಗ್ತಾ ಇದೆ. ಯಾಕಂದರೆ ಅವರು ಜಮೀರ್ ಅಹಮದ್ ಮುಸ್ಲಿಂ ಸಮಾಜಕ್ಕೆ ಏನು ಒಳ್ಳೇದು ಮಾಡಿಲ್ಲ, ಎಲ್ಲರಿಗೆ ಮಾಡಿದ್ದಾರೆ, ನಮ್ಮ ಇಸ್ಟೇಟ್ ಜನಕ್ಕೇನೋ ಮಾಡಿದ್ದಾರೆ. ಈ ಸುಮ್ಮನೆ ಐತಲ್ಲ ಅವ್ರಿಗೆ ಈಗ ತೊಗೊಳಂಗಿಲ್ಲ ಮಾಡೋಂಗಿಲ್ಲ ಅಂದರೆ ಭಾಳ ಜನ ಇಲ್ಲಿ ನಮ್ಮ ಸ್ಟೇಟ್ನಾಗೆ ವಿರೋಧ ಮಾಡ್ತಾರೆ. ಅದಕ್ಕೆ ನಾವು ಏನು ಹೇಳೋದಂದರೆ ಜಮೀರ್ ಅಹಮದ್ ಸಾಹೇಬರಿಗೆ ಇವರು ಫಸ್ಟ್ ಪಟ್ಟಿನಲ್ಲಿ ತೊಗೊಂಡಿಲ್ಲ, ಈ ಪಟ್ಟಿನಲ್ಲಿ ಬೇರೆ ಪಟ್ಟಿನಲ್ಲಿ ಅವರಿಗೆ ತೊಗೋಬೇಕು. ತೊಗೊಂಡಿಲ್ಲ ಅಂದರೆ ಇಲ್ಲಿ ಮತ್ತೆ ಐತಲ್ಲ ಜನ ಹೋರಾಟ ಇದು ಮಾಡ್ತಾರೆ ರೀ. ಕಾಂಗ್ರೆಸ್ ವಿರುದ್ಧ ಅಲ್ಪಸಂಖ್ಯಾತ ಸಮುದಾಯ ಮುಖಂಡರು ಬೇಸರ ಏನಂದರೆ ಈಗ ಅಲ್ಪಸಂಖ್ಯಾತ ಸಮುದಾಯದವರು ಕಾಂಗ್ರೆಸ್ ವೋಟ್ ಬ್ಯಾಂಕ್ ಇದ್ದಂಗೆ ಒಂದು ರೀತಿ ಅದು ವೋಟ್ ಬ್ಯಾಂಕ್ ಹೋಗ್ತದೆ ರೀ. ಈಗ ನೋಡಿರಿ, ಬಿಹಾರ್ನಲ್ಲಿ ಹೋಯ್ತು, ಉತ್ತರ ಪ್ರದೇಶನಲ್ಲಿ ಹೋದರು, ಮತ್ತು ಅಸ್ಸಾಂನಲ್ಲೇನೋ ಹೋದರು. ಯಾಕೆ ಹೋದರು? ಇಂಥದ್ದೇ ಒಂದೊಂದು ಮಂತಾನಿಂದ ಇವರು ಒಂದು ಪಾರ್ಟಿ ಒಂದೇ ಮಂತಾನಿಂದ ಅಂತ ತಿಳ್ಕೊಂಡ್ರೆ ಮತ್ತೆ ಕಾಂಗ್ರೆಸ್ ಒಂದೇ ಮಂತ ಅನ್ನೋದು ಆಗಿರ್ತೈತಿ. ಯಾಕಂದರೆ ರಾಜಕೀಯಪ್ಪ ಅಂದರೆ ಎಲ್ಲರೂ ಸಮಾಜ ಇರಬೇಕು ಅದ್ರಾಗೆ, ಹೌದಾ? ಒಬ್ಬರದೇ ಇದ್ರೆ ನಡೆಯಂಗಿಲ್ಲ. ಒಂದು ಕುಟುಂಬದ ಪಾರ್ಟಿ ಅಲ್ಲ ಕಾಂಗ್ರೆಸ್. ನಮ್ಮ ಸ್ಟೇಟ್ನಾಗೆ ಎಲ್ಲ ಜಾತಿಯವರು ಅದಾರೆ, ಎಲ್ಲರೂ ಸೇರಿ ಕಾಂಗ್ರೆಸ್ ಮಾಡಿರೋದು, ಹೌದಾ? ನಾನು ಇಷ್ಟು ಮಾತು ಹೇಳಿ ನಮಾಜಿಗೆ ಹೋಗ್ತೀನಿ ಸರ್. ನಮಸ್ಕಾರ. ನನ್ನ ಹೆಸರು ಹುಲ್ಮನಿ ರಹಮತುಲ್ಲಾ ಅಂತ. ನೋಡಿರಿ, ಜಮೀರ್ ಅಹಮದ್ ಖಾನ್ರವರು ಕೇವಲ ಒಂದು ಸಮುದಾಯಕ್ಕೆ ನಾಯಕರು ಅಲ್ಲ, ಅವರು ಇಡೀ ನಮ್ಮ ರಾಜ್ಯದಲ್ಲಿ ಶೋಷಿತ ವರ್ಗದ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಅಂಥ ನಾಯಕರನ್ನು ಇವತ್ತು ಉಪಮುಖ್ಯಮಂತ್ರಿ ಮಾಡ್ತಾರೆ ಅಂತ ಹೇಳಿಬಿಟ್ಟು ಎಲ್ಲ ಕಡೆ ನಮ್ಮ ಅಲ್ಪಸಂಖ್ಯಾತರು ಮತ್ತು ಅಹಿಂದ ವರ್ಗದವರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಅಧಿಕಾರಕ್ಕೆ ತಂದಿದ್ದಾರೆ. ಅದು ಕೇರಳದಲ್ಲಿ ಅದನ್ನು ನೀವು ನೋಡಿರ್ಬೋದು, ಮಾಧ್ಯಮದಲ್ಲಿ ಇವತ್ತೆಲ್ಲ ತಾವು ನೋಡಿದ್ದೀರಾ. ಇವತ್ತು ಕೇರಳದಲ್ಲಿ ಕಾಂಗ್ರೆಸ್ ಪಕ್ಷ ಚುಕ್ಕಾಣಿ ಹಿಡಿಬೇಕಂತ ಹೇಳಿದರೆ ಜಮೀರ್ ಅಹಮದ್ ಖಾನ್ ಪಾತ್ರ ಭಾಳ ಮುಖ್ಯವಾಗಿದೆ. ಅದೇ ರೀತಿ ತೆಲಂಗಾಣದಲ್ಲಿ ನಡೆದಂಥ ಚುನಾವಣೆಯಲ್ಲಿಯೂ ಸಹ ಅವರು ಪಾರ್ಟಿಗೋಸ್ಕರ ಅವ್ರು ಏನು ಮಾಡಿದ್ದಾರೆ ಅನ್ನೋದು ಗೊತ್ತಿದೆ. ಮತ್ತು ಈ ಉಪಚುನಾವಣೆಯಲ್ಲಿಯೂ ಸಹ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ಎರಡೂ ಕಡೆ ಅವರು ಪ್ರಚಾರ ಮಾಡಿದ್ದಾರೆ. ಅವರು ಪ್ರಚಾರ ಮಾಡಿದ್ರಿಂದನೇ ಇಲ್ಲಿ ಗೆದ್ದಿರೋದು. ಇವತ್ತು ಅವ್ರಿಗೆ ಇಲ್ಲ ಸಲ್ಲದ ಆರೋಪ ಏನು ಮಾಡಿದ್ದಾರೆ ಅದು ಸತ್ಯವಾಗಿ ದೂರವಾಗಿರೋದು. ಇದು ಷಡ್ಯಂತ್ರ. ಬೇಕಂತಲೇ ಒಬ್ಬ ಶೋಷಿತ ವರ್ಗ, ಒಬ್ಬ ಅಲ್ಪಸಂಖ್ಯಾತ, ಒಬ್ಬ ಮುಸಲ್ಮಾನರು ಉಪಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿಬಿಟ್ಟು ಯಾರೋ ಇದು ರಾಜಕೀಯ ಷಡ್ಯಂತ್ರ ಮಾಡಿ ಅವರಿಗೆ ಹಿನ್ನಡೆ ಮಾಡಿದ್ದಾರೆ. ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ವಿಶೇಷವಾಗಿ ಶೋಷಿತ ವರ್ಗದವರಿಗೆ, ಅಲ್ಪಸಂಖ್ಯಾತರಿಗೆ ಇದು ಭಾಳ ಹೊಡೆತ ಬೀಳ್ತತೆ. ಯಾಕಂತ ಹೇಳಿದರೆ ಜಮೀರ್ ಅಹಮದ್ ಖಾನ್ರವರು ಇಡೀ ನಮ್ಮ ರಾಜ್ಯದಲ್ಲಿ ಎಲ್ಲ ವಕ್ಫ್ ಸಂಘ ಸಂಸ್ಥೆಗಳಿಗೆ ಅನುದಾನ ನೀಡುವ ಮೂಲಕ ಮತ್ತು ಏನಿದು ಹೌಸಿಂಗ್ ಸ್ಕೀಮ್ ತಂದು ಈ ಮನೆ ಇಲ್ಲದವರಿಗೆ ಮನೆ ಮಾಡುವ ಒಂದು ಸ್ಕೀಮ್ ತಂದುಬಿಟ್ಟು ಏನಿವತ್ತು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಏನಿತ್ತಲ್ಲ, ಅದು ಹುಬ್ಬಳ್ಳಿಯಲ್ಲಿ ಮಾಡಿದ ಕಾರ್ಯಕ್ರಮ ಇಡೀ ನಮ್ಮ ರಾಷ್ಟ್ರದಲ್ಲಿ ಅಂಥ ಕಾರ್ಯಕ್ರಮ ಆಗಿದ್ದಿಲ್ಲ. ಅಂಥ ಕಾರ್ಯಕ್ರಮ ನೀಡಿದ್ದು ಇವತ್ತು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಅವರು ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂತ ಅವರ ಶಾಬಾಸ್ಗಿರಿ ತೊಗೊಂಡಿದ್ದಾರೆ AICCಯಿಂದ ಮತ್ತು ಇದರಿಂದ ಮುಖ್ಯಮಂತ್ರಿಗಳಿಂದ. ಆದರೂ ಸಹ ಈ ಷಡ್ಯಂತ್ರ ಮಾಡಿದಾರಲ್ಲ, ಇದು ಭಾಳ ನಮ್ಮ ವಿಶೇಷವಾಗಿ ಮುಸಲ್ಮಾನರಿಗೆ, ಅಲ್ಪಸಂಖ್ಯಾತರಿಗೆ ನೋವು ಉಂಟು ಮಾಡಿದೆ. ಕೂಡಲೇ ಇದನ್ನು ಸರಿಪಡಿಸಬೇಕು. ಮುಂದಿನ ದಿನಗಳಲ್ಲಿ ಈಗೇನು ಒಂದು 19 ತಿಂಗಳು ಅಥವಾ 2 ವರ್ಷ ಒಳಗೆ ಮತ್ತು ಚುನಾವಣೆಗೆ ಹೋಗಬೇಕಾಗಿದೆ. ಆ ಚುನಾವಣೆಯಲ್ಲಿ ತಾವು ಏನು ಮತ್ತೆ ಅಧಿಕಾರ ಹಿಡಿಬೇಕಂತ ಮನಸ್ಸಿದ್ರೆ ಜಮೀರ್ ಅಹಮದ್ ಖಾನ್ರವರಿಗೆ ಕೂಡಲೇ ಅವರಿಗೆ ಸಂಪುಟದಲ್ಲಿ ಒಂದು ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡಬೇಕು. ಒಂದು ಒಳ್ಳೆಯ ಕ್ಯಾಬಿನೆಟ್ ಆಗಿ ಅವ್ರಿಗೆ ಪೋರ್ಟ್ಫೋಲಿಯೋ ಕೊಟ್ಟು ಕಾಂಗ್ರೆಸ್ ಪಕ್ಷ ಮತ್ತು ಅಲ್ಪಸಂಖ್ಯಾತರ ಪರವಾಗಿದೆ ಅಂತ ತಾವು ಸಾಬೀತುಪಡಿಸಬೇಕಾಗಿದೆ. ಇವತ್ತು ಇನ್ನೊಂದು ಮಾತು ನೀವಂದ್ರಿ ಉಚ್ಚಾಟನೆ ಮಾಡಿದ್ದಾರೆ ಅಂತ, ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಈಗಲೂ ಸಹ ಸಕ್ರಿಯವಾಗಿದ್ದೀವಿ. ಯಾಕಂತ ಹೇಳಿದರೆ ಉಚ್ಚಾಟನೆ ಮಾಡೋಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ನಿಯಮ ಇದೆ. ಯಾರೇ ಉಚ್ಚಾಟನೆ ಮಾಡಬೇಕಂತ ಹೇಳಿದರೆ 2 ವಾರ ಮುಂಚಿತವಾಗಿ ಲಿಖಿತವಾಗಿ ನೋಟಿಸ್ ಕೊಡಬೇಕು. ಇವತ್ತು ಸುಮ್ಮನೆ ಹಂಗೆ ಮಾಧ್ಯಮದ ಎದುರುಗಡೆ ಬಂದು ಹೇಳಿದರು ಅಂತ ಹೇಳಿದರೆ ಅದು ಉಚ್ಚಾಟನೆ ಆಗಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ನಿಯಮ ಇದೆ. ಅದರಲ್ಲಿ ಆರ್ಟಿಕಲ್ 23
ತೊಂಬತ್ಮೂರರಲ್ಲಿ ಏನು ಸಂವಿಧಾನ ತಿದ್ದುಪಡಿ ಆಗಿದೆ, ಅದರಲ್ಲಿ ಈ ಅಂದರೆ ಕಾಂಗ್ರೆಸ್ ಪಕ್ಷದ ಸಂವಿಧಾನದಲ್ಲಿ 311ನೇ ಆರ್ಟಿಕಲ್ನಲ್ಲಿ ಅದು ಬರೆದಿದ್ದಾರೆ. ಯಾರೇ ಒಂದು ಜಿಲ್ಲಾ ಅಧ್ಯಕ್ಷರು ಯಾರಿಗೂ ಹಾಗೆ ಸುಮ್ಮನೆ ಮನಸ್ಸಿಗೆ ಬಂದಕ್ಕೆ ತೆಗೋಕ್ಕಾಗಲ್ಲ. ಅದೆಲ್ಲ ಅದು ನಾವು ಇಡೀ ಜಿಲ್ಲೆಯಲ್ಲಿ ಖಂಡಿಸಿದ್ದಾರೆ. ಅದು ನಾನು ಇವತ್ತು ಅಲ್ಪಸಂಖ್ಯಾತ ಜಾಗೃತಿ ವೇದಿಕೆ ಅಧ್ಯಕ್ಷನಾಗಿ ನಾನು ಮಾತಾಡ್ತಾ ಇದ್ದೀನಿ. ಅಬ್ದುಲ್ ಗನಿ ತಾಹಿರ್ ಅಂತ ನನ್ನ ಹೆಸರು. ಸರ್ ನಮಸ್ಕಾರ, ನಾನು ಇನಾಯತ್ ಅಲಿ ಖಾನ್ ಅಂತ ಕಾಂಗ್ರೆಸ್ ಪಾರ್ಟಿನಲ್ಲಿ ಕಾರ್ಯದರ್ಶಿಯಾಗಿ ಜಿಲ್ಲಾ ಸಮಿತಿನಲ್ಲಿ ಇದ್ದೆ. ನಮಗೆ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. ಪಕ್ಷದಿಂದ ಯಾಕೆ ಉಚ್ಚಾಟನೆ ಮಾಡಿದ್ದಾರೆ ಅಂದರೆ ಪಕ್ಷದ ವಿರುದ್ಧ ಕೆಲಸ ಮಾಡಿದ್ದೀವಿ ಅಂತ. ಈಗ ನಾವು ನಮ್ಮ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೇಳಿದಿರೋದೇ ತಪ್ಪಾಗಿದೆ. ಈ ಎಲ್ಲ ಕಾಂಡ ಕಾಮ ನಡೆಯಕತ್ತೈತಿ ದಾವಣಗೆರೆ ಕ್ಷೇತ್ರದಿಂದ. ಈಗ ಸದ್ಯಕ್ಕೆ ಜಮೀರ್ ಅಹಮದ್ ಸಾಹೇಬ್ರಿಗೆ ಏನೀಗ ಫಸ್ಟ್ ಲಿಸ್ಟ್ನಲ್ಲಿ ಅನೌನ್ಸ್ ಮಾಡಬೇಕಿತ್ತು. ಅವರು DCM ಆಗೋಕ್ಕೆ ಇವರು ಒಂದು ಷಡ್ಯಂತ್ರ ಆಡಿಯೋ ಕ್ಲಿಪ್ಪನ್ನು AI ಮೂಲಕ ಕ್ರಿಯೇಟ್ ಮಾಡಿ ಅವ್ರದ್ದು ಇಮೇಜ್ಗೆ ಡ್ಯಾಮೇಜ್ ಮಾಡೋಕ್ಕೆ ಭಾಳ ಷಡ್ಯಂತ್ರ ನಡೆಯಕತ್ತೈತಿ. ಜಿಲ್ಲೆನಲ್ಲಿ ನಡೆಯಕತ್ತೈತಿ ಮತ್ತು ರಾಜ್ಯದಲ್ಲಿ ನಡೆಯಕತ್ತೈತಿ. ಈಗ ಆಗ್ರಹ ಏನಂದರೆ, ಈಗ ಮುಂದಿನ ದಿನಗಳಲ್ಲಿ 2ನೇ ಲಿಸ್ಟ್ನಲ್ಲಿ ನಮ್ಮ ಜಮೀರ್ ಅಹಮದ್ ಖಾನ್ ಅವರಿಗೆ DSM ಸ್ಥಾನ ಕೊಳ್ಳೇಬೇಕು. ಈಗ ಕೊಳ್ಳಿಲ್ಲ ಅಂದರೆ ಈಗ ಮುಂದಿನ ದಿನಗಳಲ್ಲಿ ಭಾಳ ಹೋರಾಟಗಳು ನಡೆಯಲಿದೆ. ಇದು ಕಾಂಗ್ರೆಸ್ ಪಕ್ಷಕ್ಕೆ ನಷ್ಟ ಆಗುತ್ತೆ. ಜಮೀರ್ ಅಹಮದ್ಗೆ ಏನು ನಷ್ಟ ಆಗಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ನಷ್ಟ ಆಗುತ್ತೆ. ಈಗ 92% ಮತದಾನ 2023ರಲ್ಲಿ ಎಲ್ಲ ಅಲ್ಪಸಂಖ್ಯಾತರು ವೋಟಿಂಗ್ ಹಾಕಿ ಈ ಕಾಂಗ್ರೆಸ್ ಪಕ್ಷಕ್ಕೆ ತಂದಿರೋದು. ಈಗ ಕಾಂಗ್ರೆಸ್ ಪಕ್ಷದಿಂದ ಮುಸಲ್ಮಾನರಿಂದ ಕಾಂಗ್ರೆಸ್ ಪಕ್ಷ ಇದೆ ಸರ್. ಈಗ ಹೋರಾಟಗಳು ಭಾಳ ಈಗ ನಡೀತಿದೆ. ಮುಂದಿನ ದಿನಗಳಲ್ಲಿ ನಾವು ಹೈಕಮಾಂಡ್ಗೆ ಕೇಳ್ತೀವಿ, DK ಶಿವಕುಮಾರ್ ಸಾಹೇಬ್ರಿಗೆ ಕೇಳ್ತೀವಿ ಮತ್ತು KPCC ಅಧ್ಯಕ್ಷರು ಹರಿಪ್ರಸಾದ್ ಅವರಿಗೆ ಕೇಳಕತ್ತೀವಿ. ಏನಂದರೆ, ನೀವು ಸೆಕೆಂಡ್ ಲಿಸ್ಟ್ನಲ್ಲಿ ಜಮೀರ್ ಅಹಮದ್ ಅವರಿಗೆ DCM ಸ್ಥಾನ ಕೊಡಬೇಕು ಮತ್ತು ಅವ್ರ ಜೊತೆಗೆ ಇನ್ನೂ 2 ಸಚಿವ ಸ್ಥಾನ ಕೊಳ್ಳೇಬೇಕು. ಟೋಟಲ್ ಅಲ್ಪಸಂಖ್ಯಾತರಿಗೆ 4-5 ಸಚಿವ ಸ್ಥಾನ ಬೇಕು ಸರ್. 4-5 ಯಾಕಂದರೆ ಈಗ ನಮ್ಮದು ಸಿದ್ದರಾಮಯ್ಯ ಅವರು CM ಆಗಿ ಇಳಿಯುವಾಗ ಒಂದು ದಿವಸ ಮುಂಚೆನೇ ಜನಗಣತಿ ಆಯಿತು. ಅದರಲ್ಲಿ ಅಲ್ಪಸಂಖ್ಯಾತರು ನಂಬರ್ 1 ಅಂತ ಆಗಿದೆ. ಆ ಜಾತಿ ಪ್ರಕಾರ ನಮಗೆ 4-5 ಸಚಿವ ಸ್ಥಾನ ಬೇಕು. ಈಗ 10-11 ಜನ ಇದ್ದೀವಿ ನಾವು. ನೀವು ಬೇರೆ ಧರ್ಮದವರು ಗುರುಗಳು ಎಲ್ಲರೂ ಹೋಗಿ ಕೇಳಾಕತ್ತಾರೆ. 3 ಜನಗೆ ಲಿಂಗಾಯತರಿಗೆ 4 ಜನ ಕೊಟ್ಟಿದ್ದಾರೆ, ಕುರುಬರಿಗೆ 2 ಕೊಟ್ಟಿದ್ದಾರೆ, ಎಲ್ಲ ಒಕ್ಕಲಿಗರಿಗೆ ಕೊಟ್ಟಿದ್ದಾರೆ. ಯಾಕೆ ಅಲ್ಪಸಂಖ್ಯಾತರಿಗೆ ನೀವು ಈ ಡಿಗ್ರೇಡ್ ಮಾಡ್ತಿದ್ದೀರಾ? ನೀವು ಬರೀ ನಮಗೆ ವೋಟ್ ಬ್ಯಾಂಕ್ ಅಂತ ನೀವು ಯೂಸ್ ಮಾಡ್ತಿದ್ದೀರಾ. ಇದು ಮುಂದಿನ ದಿನಗಳಲ್ಲಿ ನಿಮಗೆ ತೊಂದರೆ ಆಗೋದು. ನಾವು ದಯವಿಟ್ಟು ರಾಜ್ಯದ ಮುಖ್ಯಮಂತ್ರಿಗೆ DK ಶಿವಕುಮಾರ್ಗೆ ಕೇಳೋದೇನೆಂದರೆ, ನಮಗೆ 5ರಿಂದ 6 ಸಚಿವ ಸ್ಥಾನ ಕೊಳ್ಳೇಬೇಕು. ಕೊಳ್ಳಿಲ್ಲ ಅಂದರೆ ಮತ್ತು ಮುಂದಿನ ದಿನಗಳಲ್ಲಿ ಇದು ಕಾಂಗ್ರೆಸ್ ಪಕ್ಷಕ್ಕೆ ನಷ್ಟ ಆಗುತ್ತೆ, ನಮಗೇನು ಅಲ್ಪಸಂಖ್ಯಾತರಿಗೆ ನಷ್ಟ ಆಗಲ್ಲ. ಇವತ್ತು ಸಂಜೆ ಅಖ್ತರ್ ರಜಾ ಸರ್ಕಲ್ನಲ್ಲಿ ಪ್ರತಿಭಟನೆ ಇದೆ. ನೀವು ದಯವಿಟ್ಟು ಎಲ್ಲರೂ ನೀವು ಬರ್ರಿ. ಇದು ರಾಜ್ಯ ನಂತರ ಈಗ ಇನ್ನೂ ಇದು ನೋಡೋಣ, ನಾವು ಕಾಯ್ತಿದ್ದೀವಿ. ಇನ್ನೂ ಆ ಥರದ್ದು ನಾವು ಡಿಸಿಷನ್ ತೊಗೊಂಡಿಲ್ಲ. ಇವತ್ತು ಪ್ರತಿಭಟನೆ ಮಾಡಕತ್ತೀವಿ. ಮುಂದಿನ ದಿನಗಳಲ್ಲಿ ಏನಾರೇ ಸೆಕೆಂಡ್ ಲಿಸ್ಟ್ನಲ್ಲಿ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ DCM ಸ್ಥಾನ ಒಳ್ಳೆ ಸಿಕ್ಕಿಲ್ಲ ಅಂದರೆ ಮತ್ತು ಇಡೀ ರಾಜ್ಯ ಅಲ್ಲ, ಇದು ದೇಶಾದ್ಯಂತ ಹೋರಾಟ ನಡೆಯುತ್ತಿದೆ.